ನನ್ನ ಹತ್ರ ಮಾತಾಡುವುದೇ ಅಪರೂಪ. ಯಾವಾಗಲೊಮ್ಮೆ ಇನ್ನೇನು ನಾನು 6 ಗಂಟೆ ಫೋನ್ ಮಾಡುವಾಗ ಫೋನು ಎತ್ತಲಿಲ್ಲ. ಹಳೆಯನಿಗೆ ಫೋನ್ ಮಾಡಿದೆ, ಅವನು ಎತ್ತಲಿಲ್ಲ. ಮತ್ತು ನನ್ನ ಕಿರಿಯ ಮಗಳು ಸಹ ಬೆಂಗಳೂರಲ್ಲಿದ್ಲು. ಅವಳು ಫೋನ್ ಮಾಡಿ ನಾನು ಹೋಗಲಿಲ್ಲ, ಅವರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿ. ಏನಿಲ್ಲ ನಮಗೆ ಗೊತ್ತಾದ್ದೇ ಬೇರೆಯವರ ಮುಖಾಂತರ 10 ಗಂಟೆಗೆ ರಾತ್ರಿ ಗೊತ್ತಾದ್ದು. ನಿಮ್ಮ ಮಗಳು ಓದುವಾಗ ಎಷ್ಟು ನನಗೆ ಹೇಳಲಿಕ್ಕೆ ಆಗುದಿಲ್ಲ. ನನ್ನ 2 ಮಕ್ಕಳು ಭಾಳ ಬುದ್ಧಿವಂತರು, ರ್ಯಾಂಕ್ ಹೋಲ್ಡರ್ಸ್. ಇದು ಸರ್ಕಾರದ ವೈಫಲ್ಯ. ಇಲ್ಲ ಸರ್ಕಾರ ಏನು ಕನಸ್ಕೊಂಡಿದ್ದು ಸರ್ ನಿಮ್ಮ ಮಗಳು? ನಾನು ಹಿಂಗೆ ಆಗ್ತೀನಪ್ಪ ಓದುವಾಗ ಹೇಳ್ತಿದ್ದ? CA ಮಾಡಿದ್ಲು, ಇನ್ನು ಮುಂದಕ್ಕೆ ಏನಾದರೂ ಮಾಡಬೇಕಂತ ಇದಿತ್ತು. ನಿಮ್ಮ ಹಳೆಯ ನಮ್ಮ ಸೊಸೆ ತುಂಬ ಅನ್ಯೋನ್ಯವಾಗಿದ್ದರು ಅಂತ. ಹೌದೌದು, ಒಬ್ಬರನ್ನೊಬ್ಬರು ಬಿಟ್ಟಿರಲಿಲ್ಲ. ನಮ್ಮ ಮನೆಗೆ ಬರುವಾಗಲೂ. ಇನ್ನೊಬ್ಬ ಮಗಳು ಎಲ್ಲಿರ್ತಾರೆ ಸರ್? ಅವು ಬೆಂಗಳೂರಲ್ಲಿ ಇರೋದು. ಅವರೇ ಕರ್ಕೊಂಡು ಅಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು ಇದು ವಿಷಯ? ವಿಷಯ ನಮಗೆ ನನ್ನ ಚಿಕ್ಕಪ್ಪನ ಮಗನಿಗೆ ಫೋನ್ ಬಂದಿತ್ತು. ಹೌದು, ನಮಗೆ ಡೈರೆಕ್ಟ್ ಫೋನ್ ಮಾಡಿದರೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾನು ಹಾರ್ಟ್ ಪೇಷಂಟ್. ಅದು ನಿಮ್ಮ ಹಳಿಯಾಗೂ ತುಂಬ ನೋವಾಗಿತ್ತು ಅಂತ ಇದೆ, ಅದೇನು ಹೇಳಿದ್ರು? ಇಲ್ಲ, ಏನು ಹೇಳಲಿಲ್ಲ. ಆವಾಗ ಹೇಳ್ತಾ ಇದ್ದ ಅಷ್ಟೇ. ಅದೇ ನಾನು ಸಹ ಬಿದ್ದಿದ್ದೆ, ಮತ್ತು ನನಗೆ 10-15 ಮಿನಿಟ್ ಹೇಳಲಿಕ್ಕೆ ಆಗಲಿಲ್ಲ, ಮತ್ತು ಯಾರೋ ಎಬ್ಬಿಸಿದ್ರು. ಆಮೇಲೆ ಹೆಂಡತಿನ ಹುಡುಕಾಡಿದ್ರು? ಹೌದು, ಹೆಂಡತಿನ ಹುಡುಕಾಡುವಾಗ ಸಿಗಲಿಲ್ಲ. ಮತ್ತು 8 ಗಂಟೆಗೆ ಎಲ್ಲ ಆಸ್ಪತ್ರೆ ಅಲ್ದಾಡಿ ಲಾಸ್ಟಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಇದ್ದಂತ ಗೊತ್ತಾಯ್ತಂತೆ. ನನ್ನ ಹತ್ರ ಮಾತಾಡುವುದೇ ಅಪರೂಪ. ಯಾವಾಗಲೊಮ್ಮೆ ಇನ್ನೇನು ನಾನು 6 ಗಂಟೆ ಫೋನ್ ಮಾಡುವಾಗ ಫೋನು ಎತ್ತಲಿಲ್ಲ. ಹಳೆಯನಿಗೆ ಫೋನ್ ಮಾಡಿದೆ, ಅವನು ಎತ್ತಲಿಲ್ಲ. ಮತ್ತು ನನ್ನ ಕಿರಿಯ ಮಗಳು ಸಹ ಬೆಂಗಳೂರಲ್ಲಿದ್ಲು. ಅವಳು ಫೋನ್ ಮಾಡಿ ನಾನು ಹೋಗಲಿಲ್ಲ, ಅವರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿ. ಏನಿಲ್ಲ ನಮಗೆ ಗೊತ್ತಾದ್ದೇ ಬೇರೆಯವರ ಮುಖಾಂತರ 10 ಗಂಟೆಗೆ ರಾತ್ರಿ ಗೊತ್ತಾದ್ದು. ನಿಮ್ಮ ಮಗಳು ಓದುವಾಗ ಎಷ್ಟು ನನಗೆ ಹೇಳಲಿಕ್ಕೆ ಆಗುದಿಲ್ಲ. ನನ್ನ 2 ಮಕ್ಕಳು ಭಾಳ ಬುದ್ಧಿವಂತರು, ರ್ಯಾಂಕ್ ಹೋಲ್ಡರ್ಸ್. ಇದು ಸರ್ಕಾರದ ವೈಫಲ್ಯ. ಇಲ್ಲ ಸರ್ಕಾರ ಏನು ಕನಸ್ಕೊಂಡಿದ್ದು ಸರ್ ನಿಮ್ಮ ಮಗಳು? ನಾನು ಹಿಂಗೆ ಆಗ್ತೀನಪ್ಪ ಓದುವಾಗ ಹೇಳ್ತಿದ್ದ? CA ಮಾಡಿದ್ಲು, ಇನ್ನು ಮುಂದಕ್ಕೆ ಏನಾದರೂ ಮಾಡಬೇಕಂತ ಇದಿತ್ತು. ನಿಮ್ಮ ಹಳೆಯ ನಮ್ಮ ಸೊಸೆ ತುಂಬ ಅನ್ಯೋನ್ಯವಾಗಿದ್ದರು ಅಂತ. ಹೌದೌದು, ಒಬ್ಬರನ್ನೊಬ್ಬರು ಬಿಟ್ಟಿರಲಿಲ್ಲ. ನಮ್ಮ ಮನೆಗೆ ಬರುವಾಗಲೂ. ಇನ್ನೊಬ್ಬ ಮಗಳು ಎಲ್ಲಿರ್ತಾರೆ ಸರ್? ಅವು ಬೆಂಗಳೂರಲ್ಲಿ ಇರೋದು. ಅವರೇ ಕರ್ಕೊಂಡು ಅಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು ಇದು ವಿಷಯ? ವಿಷಯ ನಮಗೆ ನನ್ನ ಚಿಕ್ಕಪ್ಪನ ಮಗನಿಗೆ ಫೋನ್ ಬಂದಿತ್ತು. ಹೌದು, ನಮಗೆ ಡೈರೆಕ್ಟ್ ಫೋನ್ ಮಾಡಿದರೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾನು ಹಾರ್ಟ್ ಪೇಷಂಟ್. ಅದು ನಿಮ್ಮ ಹಳಿಯಾಗೂ ತುಂಬ ನೋವಾಗಿತ್ತು ಅಂತ ಇದೆ, ಅದೇನು ಹೇಳಿದ್ರು? ಇಲ್ಲ, ಏನು ಹೇಳಲಿಲ್ಲ. ಆವಾಗ ಹೇಳ್ತಾ ಇದ್ದ ಅಷ್ಟೇ. ಅದೇ ನಾನು ಸಹ ಬಿದ್ದಿದ್ದೆ, ಮತ್ತು ನನಗೆ 10-15 ಮಿನಿಟ್ ಹೇಳಲಿಕ್ಕೆ ಆಗಲಿಲ್ಲ, ಮತ್ತು ಯಾರೋ ಎಬ್ಬಿಸಿದ್ರು. ಆಮೇಲೆ ಹೆಂಡತಿನ ಹುಡುಕಾಡಿದ್ರು? ಹೌದು, ಹೆಂಡತಿನ ಹುಡುಕಾಡುವಾಗ ಸಿಗಲಿಲ್ಲ. ಮತ್ತು 8 ಗಂಟೆಗೆ ಎಲ್ಲ ಆಸ್ಪತ್ರೆ ಅಲ್ದಾಡಿ ಲಾಸ್ಟಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಇದ್ದಂತ ಗೊತ್ತಾಯ್ತಂತೆ.